ಫಸ್ಟ್ ಇವತ್ತಿನ ಕ್ಲಾಸ್ನಾಗ BCom 6 ಸೆಮಿಸ್ಟರ್ ಬರುವ ಇನ್ಕಮ್ ಟ್ಯಾಕ್ಸ್ 2 ಮೇಲೆ ಯಾವ ಚಾಪ್ಟರ್ ಮತ್ತು ಯಾವ ಕ್ವಶನ್ಸ್ ಕೇಳ್ತಾರಂತ ನೋಡುತ್ತೆ. ಸೊ ಫಸ್ಟ್ ಏನೈತಲ್ಲ 5 ಮಾರ್ಕ್ಸ್ ನೋಡುತ್ತೆ. ಸೊ ಫಸ್ಟ್ ಚಾಪ್ಟರ್ 1 ಕ್ಯಾಪಿಟಲ್ ಗೇನ್ಸ್, ಚಾಪ್ಟರ್ 2 ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಚಾಪ್ಟರ್ 3 ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್, ಚಾಪ್ಟರ್ 4 ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಅಂಡ್ ಚಾಪ್ಟರ್ 5 ಇಸ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಇದೇನೈತಲ್ಲ 5 ಸಬ್ಜೆಕ್ಟ್ ಮೇಲೆ ಒಂದು 5 ಮಾರ್ಕ್ಸ್ ಒಂದು 10 ಮಾರ್ಕ್ಸ್ ಈ ಥರ ನಿಮ್ಗೆ ಕ್ವಶನ್ಸ್ ಬರ್ತಾವೆ. ಸೊ ಫಸ್ಟ್ ಚಾಪ್ಟರ್ ಕ್ಯಾಪಿಟಲ್ ಗೇನ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ನೋಡಿ. ಇದೇನಂತಾರೆ ಫಸ್ಟ್ ಫಾರ್ಮೆಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇವು ಜಸ್ಟ್ ಓಕೆ. ಇದ್ರ ಫಾರ್ಮೆಟ್ ಪರ್ಟಿಕ್ಯುಲರ್ ರುಪೀಸ್ ಸೇಲ್ ವ್ಯಾಲ್ಯೂ ಆಫ್ ಒಂದು ಅಸೆಟ್ ಕೊಟ್ಟಿರ್ತಾರೆ, ಅದಕ್ಕೆ ಸೇಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದು ಕೊಟ್ಟಿದ್ರೆ ಅದನ್ನ ಹಚ್ಕೋತೀವಿ. ನೆಕ್ಸ್ಟ್ ಅದ್ರ ಮೇಲೆ ಏನಾದರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಕಮಿಷನ್ ಆರ್ ಬ್ರೋಕರೇಜ್ ಇದ್ರು ನಾವು ಅದನ್ನ ಹಚ್ಕೋತೀವಿ. ನೆಕ್ಸ್ಟ್ ಮೈನಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಲೆಸ್, ನೆಕ್ಸ್ಟ್ ಇಂಪ್ರೂವ್ಮೆಂಟ್, ನೆಕ್ಸ್ಟ್ ಅಡಿಷನಲ್ ವ್ಯಾಲ್ಯೂ ಅಂದರೆ ಮತ್ತೆ ಏನಾದರೂ ತೊಗೊಂಡ್ರೆ ಅದು ಲೆಸ್ ಆಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ದಾಗ ಬರುತ್ತೆ ನಮ್ಮದು ಕ್ಯಾಪಿಟಲ್ ಗೇನ್ ಆನ್ಸರ್. ಓಕೆ, ಸೊ ಒಂದು ಕ್ವಶನ್ ನೋಡ್ಕೊಳ್ಳೋಣ ಅಂತ 5 ಮಾರ್ಕ್ಸ್ಗೆ. ಫ್ರಮ್ ದಿ ಫಾಲೋಯಿಂಗ್ furnished by Pushpa, compute his capital gains for the assessment year 2025 and 2026 ಅಂತ ಕೊಟ್ಟಾರೆ. ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಂದ್ರೆ ನಮ್ಮ ಅಸೆಟ್. ಸೇಲ್ಸ್ ಪ್ರಾಫಿಟ್ ಎಷ್ಟೈತಿ 20 lakhs ಐತಿ. ನೆಕ್ಸ್ಟ್ ಇಯರ್ ಆಫ್ ಸೇಲ್ ಯಾವ ವರ್ಷಕ್ಕೆ ಸೇಲ್ ಮಾಡಿ 24 and 23. ಕಾಸ್ಟ್ ಆಫ್ ಅಕ್ವೈಸೇಷನ್ ಇಸ್ 2 lakh. ಇಯರ್ ಆಫ್ ಅಕ್ವೈಸೇಷನ್ 1998-1999. ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2005 is 1,70,000. Cost of improvement 50,000. Year of improvement 1/4/2005. Selling expenses 15,000. The cost inflation index for 2004 and 5 is 100 and 23-24 is 331. Okay. ಸೊ ಇವಾಗ ನಾವು ಪ್ರಾಬ್ಲಮ್ ಬಿಡಿಸೋಣ. ಫಸ್ಟ್ ಏನು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ 2 ಕಾಲಮ್ ಹಾಕೋತೀವಿ. ಸೊ ನಾವು ಆಸ್ ಪರ್ ಫಾರ್ಮೆಟ್ ಹೋಗೋದ್ ಪ್ರಕಾರ ನೋಡಿದ್ರೆ ಫಸ್ಟ್ ಏನೈತಿ ಸೇಲ್ಸ್ ವ್ಯಾಲ್ಯೂ. ಅಸೆಟ್ ಯಾವ್ದು ಕೊಟ್ರ ಬಿಲ್ಡಿಂಗ್ ಇನ್ ಸೇಲ್ಸ್ ವ್ಯಾಲ್ಯೂ ಏನೈತಿ ಸೇಲ್ಸ್ ಪ್ರೊಸೀಡ್ ಐತಲ್ಲ ಇದರಂದು ಸೇಲ್ಸ್ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಎಷ್ಟೈತಿ 20 lakhs. ಓಕೆ, ಇಲ್ಲಿ ಸೇಲ್ಸ್ ಅಂತ ಹಚ್ಕೊಂಡು ಸೇಲ್ಸ್ ಅಂತ 20 lakhs ಹಚ್ಕೊತೀವಿ. ನೆಕ್ಸ್ಟ್ ಲೆಸ್ ಏನು ಮಾಡ್ಕೊತೀವಿ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಕಮಿಷನ್ ಇಲ್ಲ ಬ್ರೋಕರೇಜ್ ಏನಾದರೂ ಐತಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರೆ. selling expenses ಎಷ್ಟೈತಿ 15,000. ಓಕೆ, ಇವನ್ನ ಎರಡನ್ನು ಲೆಸ್ ಮಾಡಿ. ಸೊ 20 ಲ್ಯಾಕ್ದಾಗ 15,000ನ ಲೆಸ್ ಮಾಡಿದ್ರೆ 19,85,000 ಬರುತ್ತೆ. ಓಕೆ, ಆಮೇಲೆ ಏನು ಮಾಡೋಣ ಲೆಸ್ ಇಂಡೆಕ್ಸ್ cost of acquisition. ಏನು ಬರ್ತೈತಿ? ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಐತಲ್ರಿ ಅದು ಚೆಕ್ ಮಾಡ್ಕೋಬೇಕು. ಎಷ್ಟೈತಿ 2 lakh ಐತಿ. ಆಮೇಲೆ ಇದನ್ನ ನಾವು ಕಾಸ್ಟ್ ಆಫ್ ಅಕ್ವೈಸೇಷನ್ ಹಚ್ಕೋವಾಗ ಒಂದು ಹೇಳ್ತೇನೆ ಟ್ರಿಕ್. ಸೊ ಕಾಸ್ಟ್ ಆಫ್ ಅಕ್ವೈಸೇಷನ್ ಮತ್ತು ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಐತಲ್ಲ ಇದನ್ನೆರಡು ನಾವು ಕಂಪೇರ್ ಮಾಡ್ಕೊಳ್ತೀವಿ. ಓಕೆ, ಕಾಸ್ಟ್ ಆಫ್ ಅಕ್ವೈಸೇಷನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಹೆಂಗೆ ಹಚ್ಕೋತೀವಿ ಅಂದ್ರೆ ಸೊ ಕಾಸ್ಟ್ ಆಫ್ ಅಕ್ವೈಸೇಷನ್ ಅಮೌಂಟ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ಎರಡನ್ನೂ ಕಂಪೇರ್ ಮಾಡ್ಕೊತೀವಿ. ಎಷ್ಟೈತಿ 2 lakh ಮತ್ತು 1,70,000 ಐತಿ. ಸೊ ಎರಡು ಕಂಪೇರ್ ಮಾಡಿದಾಗ ನಮ್ಗೆ ಯಾವ್ದು ಜಾಸ್ತಿ ಐತೆ ಅದು ನಮ್ದು ಕಾಸ್ಟ್ ಆಫ್ ಅಕ್ವೈಸೇಷನ್. ಈಗ 2 lakh 1,70,000 ಇದ್ದಾಗ ನಮ್ಗೆ 2,70,000 ದೊಡ್ಡದೈತಿ. ಸೊ ಏನು ಮಾಡ್ತೀವಿ ನಾವು ಇವಾಗ 2 lakh ಹಚ್ಕೋತೀವಿ ಇಂಟು ಮಾಡಾಕ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇದು ಬೇಕು, ಏನು ನಂಬರ್ ಬೇಕು. ಸೊ ಅವಾಗ ಏನು ಮಾಡ್ತೀವಿ ನಾವು ಇಯರ್ ಆಫ್ ಅಕ್ವೈಸೇಷನ್ ಅನ್ಕೋತೀವಿ 1998 and 1999. ಸೊ ಇಲ್ಲಿ ಅದು ಯಾವುದು ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಕೋತೀವಿ ಹಂಗೆ
ಅಲ್ಲಿ ಇಯರ್ ಇಲ್ಲೇನಾದರೂ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ದಾಗ ಏನಾದರೂ ಕೊಟ್ಟಿಲ್ಲ ಅಂದರೆ 331 ಕಾಮನ್ ಆಗಿರುತ್ತೆ. ಸೊ ಇದನ್ನು ನಾವು ತಗೊಳ್ತೀವಿ. ಡಿವೈಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆ? 2 ಲ್ಯಾಕ್ ಇಂಟು 331 ಡಿವೈಡ್ ಬೈ 100 ಮಾಡಿದ್ರೆ 6,62,000 ಬರುತ್ತೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಏನಾದರೂ ಕೊಟ್ಟಾರೆ ಚೆಕ್ ಮಾಡಬೇಕು. ಎಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಾರೆ, ಇದನ್ನು ಮಾಡ್ತೀವಿ ಇವಾಗ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸೇಮ್, ಬಟ್ ಇಲ್ಲೇನು ನಾವು ಕಂಪೇರ್ ಮಾಡಕ್ಕೆ ಹೋಗಲ್ಲ. ಸೊ ಡೈರೆಕ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟೈತಿ? 50,000. ಸೊ 50,000 ಇಂಟು ಇಯರ್ ಎಷ್ಟೈತಿ? ಇಯರ್ ಆಫ್ ಇಂಪ್ರೂವ್ಮೆಂಟ್ 2005. 2005 50,000 331 ಏನೈತಲ್ಲ ಕಾಮನ್ ಆಗಿ ತಗೋತೀವಿ. ಡಿವೈಡ್ ಮಾಡಕ್ಕೆ ನಾವು ಏನೈತಿ ಇಯರ್ನ ಚೆಕ್ ಮಾಡ್ಕೊಳ್ತೀವಿ. ಆಗಲ್ಲ ನಿಮ್ಗೆ ನಾನು ತಪ್ಪಾಗಿ ಹೇಳಿದೆ, ಇದನ್ನು 331 ಇಲ್ಲಿಲ್ಲ ಅಂತ. ಸೊ ಸಾರಿ, ಅದು 2 ಲ್ಯಾಕ್ಗೆ ಇಂಟು 331 ಮಾಡಿಕೊಂಡು ಡಿವೈಡ್ ಬೈ ಇಲ್ಲಿ ಇಯರ್ ಕೊಟ್ಟಿರ್ತಾರಲ್ಲ ಆ ಇಯರ್ ಮುಂದೆ ಯಾವ್ದು ಇಂಡೆಕ್ಸ್ ನಂಬರ್ ಇರುತ್ತೆ ಅದನ್ನ ತೊಗೊಂಡು ನಾವು ಡಿವೈಡ್ ಮಾಡ್ಕೊಳ್ತೀವಿ. ಸೊ 331 ವಿಲ್ ಬಿ ದಿ ಕಾಮನ್. ಓಕೆ, 50,000 ಇಂಟು 331 ಇಯರ್ ಆಫ್ ಇಂಪ್ರೂವ್ಮೆಂಟ್ 2005. ಸೊ 4 and 5 ಎಷ್ಟೈತಿ? 100 ಮಾಡ್ಕೊಟ್ರೆ 50,000 ಇಂಟು 331 ಡಿವೈಡ್ ಬೈ 100 ಮಾಡ್ಕೊಂಡ್ರೆ 1,65,000. ಇವಾಗ ಇದೆರಡು ಆ್ಯಡ್ ಮಾಡಿಕೊಂಡು ಇಲ್ಲಿ ಹಚ್ಕೊತೀವಿ. ಸೊ 6,62,000 ಪ್ಲಸ್ 1,65,000 ಆದರೆ 8,27,000. ಇವಾಗ ಇದ್ರಾಗ ಇದನ್ನು ಲೆಸ್ ಮಾಡ್ತೀವಿ. ಸೊ 19,85,000 8,27,000 ಲೆಸ್ ಮಾಡಿದ್ರೆ ನಮ್ಗೆ 11,58,000 ಬಂದ ಆನ್ಸರ್ ಏನಾಗುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಇದು 5 ಮಾರ್ಕ್ಸ್ ಇಂದ ಕ್ಯಾಪಿಟಲ್ ಗೇನ್ ಮೇಲೆ ಕೇಳುವಂಥ ಕ್ವಶನ್. ಓಕೆ, ಇನ್ನೊಂದು 2 ಪ್ರಾಬ್ಲಮ್ ಬಿಡಿಸ್ತೀನಿ, ಸೊ ನಿಮ್ಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು.